ಹಲೋ ಎವ್ರಿವನ್, ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್. ಸೊ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026ನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನು ನಾನು ಡೈಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ವಿ. ಸೊ ಇವತ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ದಟ್ ಇಸ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ. ಸೊ ಯಾವುದೆಲ್ಲ ಎಲಿಮೆಂಟ್ಸ್ಗಳು ಭಾಳ ಇಂಪಾರ್ಟೆಂಟ್ ಅಂದರೆ ಒನ್ ಇಸ್ ಯುವರ್ ಆಲ್ಫಾಬೆಟ್ ಆ್ಯಂಡ್ ನಂಬರ್ ಸೀಕ್ವೆನ್ಸ್ ಅಂತ ಕರಿತೀವಿ. ಅಂದರೆ A=1, B=2 ಆ ಥರ ಅಂಟಿಲ್ Z. ಅದಾದಮೇಲೆ ನಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ದಟ್ ಇಸ್ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಸೊ ಈ ನಂಬರ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಇಫ್ ಯು ಡೋಂಟ್ ರಿಮೆಂಬರ್ ಅಂದರೆ 21ಇಂದ 40 ಅಥವಾ 50 ತನಕ ರಿಮೆಂಬರ್ ಮಾಡ್ಕೊಳ್ಳಿಲ್ಲ ಅಂದರೂ ಅಟ್ಲೀಸ್ಟ್ 1 to 20 ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೆಂಗೆ ಯೂಸ್ ಆಗುತ್ತೆ, ಹೆಂಗೆಲ್ಲ ನಾವು ಈಸಿಯಾಗಿ ಕ್ವಶನ್ಸ್ ಕ್ರ್ಯಾಕ್ ಮಾಡ್ಬೋದು ಅಂತ ನಾನೀಗ ಹೇಳ್ಕೊತ ಬರ್ತೀನಿ. ಕಮಿಂಗ್ ಟು ದ ಫಸ್ಟ್ ಕ್ವಶನ್, ಇನ್ ಅ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ if mango is written as OCPIQ, then how will apple be written? ಸೊ ಈಗ ಮ್ಯಾಂಗೋ ಯಾವ ರೀತಿ ಕೋಡ್ ಆಗಿದೆ ಅದನ್ನು ಡಿಕೋಡ್ ಮಾಡೋಣ. ಸೊ ನೀವು ಕರೆಕ್ಟಾಗಿ ನೋಡಿದ್ರೆ there is one letter gap between both the letters ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಎಮ್ ಆದಮೇಲೆ ಎನ್ ಬರುತ್ತೆ, ಆಮೇಲೆ ಇಟ್ ಇಸ್ ಓ. ಎ ಆದಮೇಲೆ ಬಿ, ಎನ್ ಓ ಪಿ, ಜಿ ಹೆಚ್ ಐ ಓ ಪಿ ಕ್ಯೂ. ಸೊ ಇದು ಒಂದು ಕೋಡ್ ಆಗಿರುವಂಥ ಒಂದು ಲ್ಯಾಂಗ್ವೇಜ್ ಇದು. ಸೊ ಲೆಟ್ ಅಸ್ ಡಿಕೋಡ್ ಇಟ್ ಟು ಆ್ಯಪಲ್. ಸೊ ಆ್ಯಪಲ್ಗಾಗಾದರೆ ಏನು ಬರುತ್ತೆ? ಸೊ ಒಂದು ಲೆಟರ್ ನಾವು ಬಿಟ್ಟು ನೆಕ್ಸ್ಟ್ ಲೆಟರ್ಗೆ ಹೋಗೋಣ. ಸೊ ಎ ಆದಮೇಲೆ ಬಿ ಬಿಟ್ಬಿಟ್ಟು ಇಟ್ ಇಸ್ ಸಿ, ಪಿ ಆದಮೇಲೆ ಕ್ಯೂ ಬಿಟ್ಟು ಇಟ್ ಇಸ್ ಆರ್, ಪಿ ಆದಮೇಲೆ ಅಗೇನ್ ಕ್ಯೂ ಬಿಟ್ಟು ಇಟ್ ಇಸ್ ಆರ್, ಎಲ್ ಆದಮೇಲೆ ಎಮ್ ಬಿಟ್ಟು ಇಟ್ ಇಸ್ ಎನ್, ಇ ಆದಮೇಲೆ ಎಫ್ ಬಿಟ್ಟು ಇಟ್ ಇಸ್ ಜಿ. ಸೊ ಸಿ ಆರ್ ಆರ್ ಎನ್ ಜಿ ಇಸ್ ದ ರೈಟ್ ಸೀಕ್ವೆನ್ಸ್. ಸಿ ಆರ್ ಆರ್ ಎನ್ ಜಿ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇಫ್ ಡೆಲ್ಲಿ ಇಸ್ ಈಕ್ವಲ್ ಟು 73541 ಆ್ಯಂಡ್ ಕಾಮ್ ಇಸ್ ಈಕ್ವಲ್ ಟು 8256, ದೆನ್ ವಾಟ್ ಇಸ್ ದ ಕೋಡ್ ಫಾರ್ HELD? ಸೊ ಡೆಲ್ಲಿನ ಒಂದ್ಸಲ ನಾವು ಬರ್ಕೊಳ್ಳೋಣ. ಸೊ ಇಟ್ ಇಸ್ 73541 ಆ್ಯಂಡ್ ಕಾಮ್ ಬಂದು 8256. ಸೊ ದೇ ಆರ್ ಆಸ್ಕಿಂಗ್ ಫಾರ್ ಹೆಲ್ಡ್. ನಾನು ಅವಾಗಲೇ ಹೇಳ್ತಾ ಇದ್ದೆ ಒಂದು ನಂಬರ್ ಆ್ಯಂಡ್ ಆಲ್ಫಾಬೆಟ್ ಸೀಕ್ವೆನ್ಸ್ ಅಂತ. ಸೊ ಇದನ್ನು ನೀವು ನೋಡಿದ್ರೆ ದಿಸ್ ಇಸ್ ನಾಟ್ ಕೋಡೆಡ್ ಇನ್ ದಿಸ್ ಮ್ಯಾನರ್. ಸೊ ಇದು ಒಂಥರ ಟ್ರಿಕ್ಕಿ ಕ್ವಶನ್ ಅಂತಲೇ ಹೇಳ್ಬೋದು. ಈಗ ನೋಡಿದ್ರೆ A1 ಆಗಬೇಕು, B2 ಆಗಬೇಕು, C3 D4 ಆಗಬೇಕು, ಬಟ್ D is 7. ಸೊ ಇಟ್ ಇಸ್ ನಾಟ್ ಫಾಲೋಯಿಂಗ್ ದಿಸ್ ಕೋಡೆಡ್ ಪ್ಯಾಟರ್ನ್. ಇದಕ್ಕೆ ಇದರದ್ದೇ ಆದಂಥ ಒಂದು ಹೊಸ ಒಂದು ಕೋಡಿಂಗ್ ಇದೆ ಅಂತಲೇ ಹೇಳ್ಬೋದು. ಬಟ್ ನೀವು ಕರೆಕ್ಟಾಗಿ ಶಾರ್ಪಾಗಿ ಥಿಂಕ್ ಮಾಡಿದ್ರೆ ನಮಗೆ ಬೇಕಾಗಿರುವಂಥದ್ದು ದ ವರ್ಡ್ ಹೆಲ್ಡ್. ಓಕೆ, ಇದು ಹೆಂಗಾನ ಕೋಡ್ ಆಗಿರಲಿ, ಇಲ್ಲೇ ನೀವು ಕೊಟ್ಟಿರೋಂಥ ಡೇಟಾದಲ್ಲಿ ನೋಡಿದ್ರೆ ಯು ವಿಲ್ ಗೆಟ್ ದ ವರ್ಡ್ ಹೆಲ್ಡ್, HELD. ಸರಿನಾ? ದಟ್ ಈಸ್ 4, 3, 5 ಆ್ಯಂಡ್ 7. ದ ರೈಟ್ ಆನ್ಸರ್ ಇಸ್ 4, 3, 5, 7. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಅತಿ ಹೆಚ್ಚು ಟೈಮ್ ನೀವು ಸ್ಪೆಂಡ್ ಮಾಡುವಂಥದ್ದು, ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಈ ಒಂದು ಪ್ಯಾಟರ್ನ್ ನೀವು ಓದ ತಕ್ಷಣ ಇದನ್ನು ಮತ್ತು ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ನ ನೀವು ಹಾಕ್ಕೊಂಬಿಟ್ರೆ ಒಂದು ಕಡೆ. ಸೊ ಜಸ್ಟ್ ಅದು ನೋಡಿಕೊಂಡು ಕರೆಕ್ಟ್ ಇದೆಯಾ, ಕರೆಕ್ಟ್ ಇಲ್ವಾ, ಅಥವಾ ಇದ್ರದ್ದು ಏನಾದರೂ ಓನ್ ಕೋಡಿಂಗ್ ಲ್ಯಾಂಗ್ವೇಜ್ ಇದೆಯಾ ಅಂತ ನೋಡ್ಕೊಂಬಿಟ್ಟು ಯು ಕ್ಯಾನ್ ಡೈರೆಕ್ಟ್ಲಿ ಜಡ್ಜ್ ದ ರೈಟ್ ಆನ್ಸರ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಥ ಅವಶ್ಯಕತೆ ಇರಲ್ಲ. In a certain language, road is equal to URDG, then what is lion? Okay, so let us see. ಸೊ ಇದರಲ್ಲಿ ಸಹ ನೋಡಿದ್ರೆ ನೀವೇನಾಗಿದೆ, ದರ್ ಇಸ್ ಅ ಮಿಸ್ಸಿಂಗ್ ಆಲ್ಫಾಬೆಟ್ಸ್ ಅಂತಲೇ ಹೇಳ್ಬೋದು. 2 ಮಿಸ್ಸಿಂಗ್ ಆಲ್ಫಾಬೆಟ್ಸ್. ಯಾಕೆಂದರೆ ಆರ್ ಆದಮೇಲೆ ದರ್ ಇಸ್ ಎಸ್ ಟಿ ಆ್ಯಂಡ್ ದೆನ್ ಯು, ಓ ಆದಮೇಲೆ ಪಿ ಕ್ಯೂ ದೆನ್ ಆರ್, ಎ ಆದಮೇಲೆ ಬಿ ಸಿ ಆ್ಯಂಡ್ ಡಿ, ಡಿ ಆದಮೇಲೆ ಇ ಎಫ್ ಆ್ಯಂಡ್ ಜಿ. ಸೊ ಈ ಥರ ಒಂದು 2 ಮಿಸ್ಸಿಂಗ್ ಆಲ್ಫಾಬೆಟ್ಸ್ನ ಇಟ್ಕೊಂಡು ಕೋಡ್ ಆಗಿರೋವಂಥ ಒಂದು ಕ್ವೆಶನ್ ಇದು. ಸೊ ಲೆಟ್ ಅಸ್ ಲುಕ್ ಫಾರ್ ಲಯನ್. ಸೊ ಲಯನಲ್ಲಿ ಯಾವ ಥರ ನಾವು ನೋಡ್ಬೋದು ಅಂದರೆ, ಎಲ್ ಆದಮೇಲೆ ಎಮ್ ಎನ್ ಓ, ಐ ಆದಮೇಲೆ ಜೆ ಕೆ ಎಲ್, ಓ ಆದಮೇಲೆ ಪಿ ಕ್ಯೂ ಆರ್, ನೆಕ್ಸ್ಟ್ ಎನ್ ಆದಮೇಲೆ ಓ ಪಿ ಕ್ಯೂ. ಸೊ ಓ ಎಲ್ ಆರ್ ಕ್ಯೂ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ, ಓ ಎಲ್ ಆರ್ ಕ್ಯೂ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಬೇಗ ನೀವು ಡಿಕೋಡ್ ಮಾಡೋಂಗೆ ಇರಬೇಕು. ಸೊ ಯು ಶುಡ್ ಬಿ ಫೆಮಿಲಿಯರ್ ವಿತ್ ಆಲ್ಫಾಬೆಟ್ಸ್ ಆ್ಯಂಡ್ ಈ ಒಂದು ನಂಬರ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್ ಇ ಅಂದ ತಕ್ಷಣ 5 ಆಗಲಿ, ಐ ಅಂದ ತಕ್ಷಣ 9 ಆಗಲಿ. ಸೊ ನಿಮ್ಗೆ ಅದಕ್ಕೆ ಇವನ್ ಇಫ್ ಯು ಆರ್ ನಾಟ್ ಏಬಲ್ ಟು ಬೈ ಹಾರ್ಟ್, ನಿಮ್ಗೆ ಅಷ್ಟೊಂದು ಕಷ್ಟ ಆಗ್ತಿದೆ ಅಂದರೆ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ರೆ ನೀವು ಓದ ತಕ್ಷಣ ಏನಾಗುತ್ತೆ, ಈಸಿ ಆಗುತ್ತೆ. ನೆಕ್ಸ್ಟ್, ಇಫ್ ಪೆನ್ ಇಸ್ ಈಕ್ವಲ್ ಟು 35 ಆ್ಯಂಡ್ ಬುಕ್ ಇಸ್ ಈಕ್ವಲ್ ಟು 43. ಸೊ
ಸೊ ವಾಟ್ ಇಸ್ ಕ್ಯಾಟ್ ಸ್ಟ್ಯಾಂಡ್ ಫಾರ್? ಓಕೆ, ಸೊ ಇಲ್ಲಿ ಈ ಒಂದು ಫಾರ್ಮುಲಾ ಹೆಲ್ಪ್ ಆಗುತ್ತೆ ನಿಮಗೆ. ಬಿಕಾಸ್ ಈ PEN ಅಂದರೆ ಪೆನ್ ಅಂತ ಏನಂದ್ರೆ 35 ಅಂತ ಹೇಳ್ತಾರೆ. ಫಸ್ಟ್ ನಾವು ಚೆಕ್ ಮಾಡಬೇಕು ಒಂದು ಕರೆಕ್ಟಾಗಿ ಇದೆಯಾ ಇದು ಅಥವಾ ಬೇರೆ ಏನಾದ್ರು ಕೋಡಿಂಗ್ ಇದೆಯಾ ಅಂತ ನಾವು ಚೆಕ್ ಮಾಡೋಣ. ಸೊ P ಅಂತಂದರೆ ವೇರ್ ಇಸ್ P? P is 16, E is 5, and what about N? N is 14. So if you add 14 plus 16 is 30, 35. So it match ಆಗ್ತಿದೆ. And let us look for book. B is 2, O is 15, 15, and again K is 11. So 15, 15, 30, 30 ಆದಮೇಲೆ 41, 42, 43. So this is right. So ಈ ಒಂದು ಸೀಕ್ವೆನ್ಸಲ್ಲಿ ಫಾಲೋ ಅಪ್ ಆಗ್ತಾಯಿದೆ. ಆ್ಯಂಡ್ ಕ್ಯಾಟಿಗೆ ನಾವು ನೋಡೋಣ. ಕ್ಯಾಟ್ C stands for 3 plus A is 1 plus T is 20. So 20, 21 and it is 24. So 24 is the right answer. Option A is correct. Next, in a code language, CAT is equal to X, Z and G. So what is the code for DOG ಕೇಳಿದ್ದಾರೆ. ಸೊ ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ ಯಾವ ಥರ ಇದು ಕೋಡ್ ಆಗಿದೆ ಅಂತ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟ್ರಿಕಿ ಕ್ವಶನ್, ಟಫ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ನೀವು ಕರೆಕ್ಟಾಗಿ ನೋಡಿದ್ರೆ CAT, ಸೊ ನೀವು ಕರೆಕ್ಟಾಗಿ ನೋಡಿ A is linked to Z. ನಮಗೇನು ಅರ್ಥ ಮಾಡ್ಕೊಬೇಕು ಈ ಕ್ವಶನಲ್ಲಿ ಹಿಂಟ್ ಏನು ಅಂತಂದರೆ A is the first alphabet, Z is the 26th alphabet. ಓಕೆನಾ? ಸೊ A ಮೇಲಿಂದ 1 ಬಂದರೆ ಸೊ Z is ಕೆಳಗಿಂದ 1 ಬರ್ತಾ ಇದ್ದಾರೆ. ಓಕೆನಾ? ಸೊ ದೇ ಟೇಕಿಂಗ್ ದಿಸ್ ಆಸ್ ದ ಸೀಕ್ವೆನ್ಸ್. ಬೇರೆದಕ್ಕೆ ಚೆಕ್ ಮಾಡೋಣ. C is third from top ಅಂದರೆ 1, 2, 3. X is down 3 from bottom 1, 2, 3. ಸೊ X ಎಲ್ಲಿದೆ, C ಇಲ್ಲಿದೆ. ಸೊ ದಿಸ್ ಇಸ್ ದ ಕರೆಕ್ಟ್. ನೆಕ್ಸ್ಟ್ Tಗೂ ಅದೇ ಥರ ಆಗಿರುತ್ತೆ. T is, what is T? ಸೊ T is 20. ಸೊ ಇಲ್ಲಿಂದ 20 ಬಂದರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೊ G ಕೂಡ 20 ಇದೆ. ಸೊ ಇಟ್ ಇಸ್ ಜಸ್ಟ್ ಲೈಕ್ ಆಪೋಸಿಟ್ ಡೈರೆಕ್ಷನ್ಸಿಂದ ಒಂದು ಕೋಡ್ ಆಗಿರುವಂಥ ಒಂದು ಕ್ವಶನ್ ಇದು. ಸೊ ಲೆಟ್ ಅಸ್ ಲುಕ್ ಸಿಮಿಲರ್ಲಿ ಫಾರ್ ಡಾಗ್. ಸೊ ನಮಗೆ ಅರ್ಥ ಆಯ್ತಲ್ವ ಈ ಕೋಡ್ ಏನು ಯಾವ ಥರ ಕೋಡ್ ಆಗಿದೆ ಅನ್ನೋದೊಂದು ಗೊತ್ತಾಗ್ಬಿಟ್ರೆ ನಮಗೆ ನೆಕ್ಸ್ಟ್ ನಾವು ಯಾವ ಥರ ಅದನ್ನು ಅಟ್ಯಾಕ್ ಮಾಡ್ಬೋದು ಅನ್ನೋದು ಈಸಿ ಆಗುತ್ತೆ. ಸೊ D is 4 ಹಂಗಾದ್ರೆ ಮೇಲಿಂದ 1, 2, 3, 4. ಸೊ ಆಪೋಸಿಟ್ ಕೆಳಗಡೆಯಿಂದನೂ 4, 1, 2, 3, 4. ದಟ್ ಇಸ್ W. ನೆಕ್ಸ್ಟ್ O ಎಲ್ಲಿದೆ? O is 15. ಸೊ ಇಲ್ಲಿಂದ ಮೇಲಿಂದ 15 ಇದೆ. ಸೊ ಇಲ್ಲಿಂದ 15 ಹೋಗ್ಬೇಕು. 1, 2, 3, 4, 5, 6, 7, 8, 9, 10, 12, 13, 14, 15. ಸೊ L. ನೆಕ್ಸ್ಟ್ G ಇರೋದು G is 7. ಸೊ ಈ ಕಡೆ ಆಪೋಸಿಟಿಂದ 7, 1, 2, 3, 4, 5, 6, 7. ಸೊ T. ಸೊ WLT is the right answer. ಸೊ ನೋಡೋಣ WLT. ಸೊ ಫಸ್ಟ್ ಆನ್ಸರ್ ಇಸ್ ದ ರೈಟ್. ಸೊ WTL ಇದೆ, TLW ಇದೆ, TWL ಇದೆ. ಸೊ ಕನ್ಫ್ಯೂಸ್ ಮಾಡೋಕ್ಕೆ ಸಾಕಷ್ಟು ನಿಮ್ಗೆ ಆಪ್ಷನ್ಸಲ್ಲಿ ಟ್ರಿಕ್ ಮಾಡ್ತಾರೆ. ವಿ ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಕಮಿಂಗ್ ಟು ನಂಬರ್ಸ್ ಇವಾಗ. ಇಫ್ 12 is related to 144, 15 is related to 225, 18 is directed to 324, what is 21? ಸೊ ಅದಕ್ಕೆ ನೀವು ಒಂದ್ಸಲ ಟೇಬಲ್ ನೋಡ್ಬಿಟ್ರೆ ನಿಮ್ಗೆ ಈ ನಂಬರ್ಸ್ ಫೆಮಿಲಿಯರ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ 144 ಇಲ್ಲಿ ಫಸ್ಟ್ ನೋಡ್ಕೊಂಬಿಡಿ, ಸ್ಕ್ವೇರಲ್ಲಿ ಇದೆಯಾ ಕ್ಯೂಬಲ್ಲಿ ಇದೆಯಾ ಅದೊಂದು ಸಲ ನೀವು ನೋಡ್ಕೊಂಬಿಟ್ರೆ 144 is here. ಓಕೆ, ನೆಕ್ಸ್ಟ್ ಏನು? 15 is 225. ನೆಕ್ಸ್ಟ್ 18 is 324. ಸೊ ದಿಸ್ ಇಸ್ ಇನ್ ಒಂದು ಸ್ಕ್ವೇರ್ ರೂಟ್ಸ್ನ ಸ್ಕ್ವೇರ್ಸಲ್ಲಿ ಏನೋ ಸಾಲ್ವ್ ಮಾಡ್ತಿರೋಂಥ ಕ್ವಶನ್ ಇದು. ಆ ಥರ ಒಂದು ಕೋಡ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇಸ್ 21. ಸೊ ವಾಟ್ ಇಸ್ 21 ಸ್ಕ್ವೇರ್? ಇಟ್ ಇಸ್ 441. ಸೊ 441 ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆ ಗಮನದಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ಮೆಮೊರಿ ಪವರ್ ಇಲ್ಲ, ನೀವು ಜಾಸ್ತಿ ಲೋಡ್ ತೊಗೊಳಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಹೋದ ತಕ್ಷಣ ಇದನ್ನು ನೀವು ಒಂದು ಶೀಟಲ್ಲಿ ಬರೆದಿಟ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಫಾರ್ ಡಿಕೋಡಿಂಗ್. ಸೊ ಓಕೆ, ಇಫ್ 128 is directed to 8, 216 to 9, 343 to 10, then what is 512? ಸೊ ನೀವು ನೋಡ್ಬೋದು ಈಗ 125, 216, 343 ಎಲ್ಲಿದೆ ನೋಡಿ, ಯಾವುದ್ರಲ್ಲಿದೆ? ಸ್ಕ್ವೇರ್ಸ್ ಅಲ್ಲ, ಕ್ಯೂಬ್ಸ್ ಅಲ್ಲ. ಸೊ ನೀವು ನೋಡ್ಬೋದು 125 is ನಾಟ್ ಇನ್ ಸ್ಕ್ವೇರ್ಸ್. ಸೊ ಈ ಟೇಬಲ್ ಅಲ್ಲ, ಇಟ್ ಇಸ್ ಹಿಯರ್. ಸೊ 125 ಇಲ್ಲಿದೆ ನಮಗೆ, ಬಟ್ 5 ಕ್ಯೂಬ್ ಇದೆ ಇದು. ಸೊ ಬರ್ಕೊಳ್ಳೋಣ. 125 ಅಂತಂದರೆ ಇಟ್ ಇಸ್ 5 ಕ್ಯೂಬ್. ಬಟ್ ಇಲ್ಲಿ 8ಗೆ ಹೆಂಗೆ ರಿಲೇಟ್ ಆಗಿದೆ ಅಂತಂದರೆ ಇಟ್ ಇಸ್ +3. ಓಕೆನಾ? ಸೊ ಇಟ್ ಇಸ್ 8 ಬರಬೇಕು ಅಂತಂದರೆ ಯಾವ ಒಂದು ಡಿಜಿಟ್ ತೊಗೊಂಡಿದ್ದೀವಿ, ದಿಸ್ ಇಸ್ ದ ಕ್ಯೂಬ್ ರೂಟ್ ಆಫ್ 5 +3 ಮಾಡಿದ್ರೆ ನಮ್ಗೇನು ಸಿಗುತ್ತೆ? 8 ಸಿಗುತ್ತೆ. ಸರಿನಾ? ನೆಕ್ಸ್ಟ್ 216 ಹೆಂಗಿದೆ? ಲೆಟ್ ಅಸ್ ಲುಕ್ ಫಾರ್ 216. 216 ಏನು? 6 ಕ್ಯೂಬ್ ಇದೆ. ಸೊ 6 ಕ್ಯೂಬ್ ಇದೆ, ಪ್ಲಸ್ ಒನ್ಸ್ ಅಗೇನ್ ನೀವು 3 ಮಾಡಿದ್ರೆ ಏನಾಗುತ್ತೆ? 6 + 3 is 9. ಸೊ ಈ ಕ್ಯೂಬ್ ರೂಟ್ ಅನ್ನೋದು
ಜಸ್ಟ್ ಇದು 6 ಕ್ಯೂಬ್ ಬಂದು ಇಟ್ ಇಸ್ 216, ಬಟ್ 6 + 3 is 9. ನಮ್ಗೆ ಇಲ್ಲಿ ಲಿಂಕ್ ಆಗಿದೆ. ನೆಕ್ಸ್ಟ್ ಇಟ್ ಇಸ್ 343, 343 ನೋಡಿ ಇಲ್ಲಿದೆ. ಸೊ ಇಟ್ ಇಸ್ 7 ಕ್ಯೂಬ್. 7 ಕ್ಯೂಬ್ ಪ್ಲಸ್ ನೀವು ಒನ್ಸ್ ಅಗೇನ್ 3 ಮಾಡಿದ್ರೆ 7 + 3 ಏನಾಗ್ತದೆ ನಿಮಗೆ 10 ಆಗ್ತದೆ. ಸೊ ಈ ಥರದ ಒಂದು ಯುನೀಕ್ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಇದನ್ನು ಫ್ರೇಮ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಲುಕ್ ಫಾರ್ 512. ಸೊ ನಮ್ಗೆ ಇಲ್ಲಿ ಏನು ಗೊತ್ತಾಗ್ತಿದೆ, 3 ಅನ್ನೋದು ಇಟ್ ಇಸ್ ಕಾಮನ್, ಓಕೆನಾ. ಸೊ +3 +3 +3. ಸೊ ಎಲ್ಲ ಕಡೆ ಏನು ಮಾಡಿದರೆ 3 ಅನ್ನೋದು ಇಟ್ ಇಸ್ ಅ ಕಾಮನ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ, ಓಕೆನಾ. ಸೊ ಬಟ್ 512 ಎಲ್ಲಿದೆ ನೋಡಿ, 512 is 8. ಸೊ ನೀವು ತುಂಬ ಶಾರ್ಪ್ ಇದ್ರೆ ಏನು ಮಾಡ್ಬೋದು, 5 6 7. ಸೊ ಆಬ್ವಿಯಸ್ಲಿ ದಿಸ್ ವಿಲ್ ಬಿ 8 ಅಂತ ಹೇಳ್ಬಿಟ್ಟು ಇಟ್ ಇಸ್ 8 ಕ್ಯೂಬ್ +3, ಬಿಕಾಸ್ +3 ಅನ್ನೋಂಥದ್ದು ಇಟ್ ಇಸ್ ದ ಟ್ರೆಂಡ್ ದಟ್ ಇಸ್ ಫಾಲೋಯಿಂಗ್. ಸೊ 8 + 3 ಏನಾಗುತ್ತೆ, 8 + 3 is 11. ಸೊ ಆಪ್ಷನ್ ಎ 11 is the ರೈಟ್ ಆನ್ಸರ್. ಸೊ ನಿಮ್ಗೆ 8 ಕ್ಯೂಬ್ ಮಾಡಿದ್ರೆ 512 ಬರುತ್ತೆ, ಆ್ಯಂಡ್ ಈ ನಂಬರ್ 8ಅಲ್ಲಿ ನೀವು +3 ಮಾಡಿದ್ರೆ 11 ಬರುತ್ತೆ. ಸೊ ದೀಸ್ ಆರ್ ದ ಟ್ರಿಕಿ ಕ್ವಶನ್ಸ್ ದಟ್ ದೇ ಡೂ. ನೆಕ್ಸ್ಟ್, ಇಫ್ 2 is directed to 6, then 4 is directed to 20, 6 is equal to like directed to 42, then what is 8 directed to ಅಂತ. ಸೊ 2 and 6 ರಿಲೇಷನ್ಶಿಪ್ ಯಾವ ಥರ ಇದೆ, ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 and 6? ಸೊ ನೀವು ನೋಡ್ಬೋದು 6 ಇಲ್ಲೂ ಇಲ್ಲ, 6 ಇಲ್ಲೂ ಇಲ್ಲ, ಓಕೆ. ಸೊ ಇವೆರಡು ನಮಗೆ ವರ್ಕೌಟ್ ಆಗಲ್ಲ ಈ ಥರ ನಾವು ಬೇರೆ ಥರ ನೋಡಿದ್ರೆ. ಬಟ್ 2 and 6ನ ನಾವು ಯಾವ ಥರ ಮಾಡ್ಬೋದು, 6 is 2² + 2 ಅಂತ ಕನ್ಸಿಡರ್ ಮಾಡ್ಬೋದು, ಸರಿನಾ. ಸೊ 2 ಏನು ನಂಬರ್ ಇದೆ ಅಲ್ಲಿ ಈ ಸೈಡ್ ಇರೋ ನಂಬರು, ಇದ್ರದ್ದು ಸ್ಕ್ವೇರ್ ಮಾಡಿ ಪ್ಲಸ್ ಇದೇ ನಂಬರ್ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಈ ಒಂದು ನಂಬರ್ ಬರ್ತಾ ಇದೆ, ಸರಿನಾ. ನೆಕ್ಸ್ಟ್ 4 is directed to 20 ಅಂದರೆ 4² ಪ್ಲಸ್ ಅಗೇನ್ ದ ಸೇಮ್ ನಂಬರ್ 4 is equal to 20 ಬರುತ್ತೆ. ಹೆಂಗೆ, 4² is 16, 16 + 4 is 20. ಸೊ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ 6 is directed to 42. ಹೆಂಗೆ, 6² ಪ್ಲಸ್ ಅಗೇನ್ ದ ಸೇಮ್ ನಂಬರ್ 6 ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 42 ಬರುತ್ತೆ. ಯಾಕಂದರೆ 6 6 36, 36 + 6 is equal to 42. ಸೊ ಈ ಒಂದು ಟ್ರೆಂಡ್ನ ಫಾಲೋ ಮಾಡ್ತೇವೆ. ಸೊ ನಮ್ಗೆ ಏನಾಯಿತು, ಟ್ರೆಂಡ್ ಗೊತ್ತಾಯ್ತು, ಯಾವ ಥರ ಕೋಡ್ ಆಗಿದೆಯೋ ಕೋಡಿಂಗ್ ಇದು ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಏನು ಕೇಳಿದ್ರೆ 8 ಕೇಳಿದ್ದಾರೆ. ಸೊ ನಾವು 8 ಯಾವುದಕ್ಕೆ ಡೈರೆಕ್ಟ್ ಮಾಡಬೇಕು, ಸೊ 8² + 8 is equal to ಏನು ಬರುತ್ತೋ ಅದೇ ಇದರ ಆನ್ಸರ್ ಆಗಿರುತ್ತೆ. ಸೊ 8² is 64, 64 + 8 ಏನಿದೆ, 64 + 8 is equal to 72, ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 72. ಸೊ ಇಷ್ಟೇ. ಸೊ ಏನು ಕೋಡಿಂಗ್ ಲ್ಯಾಂಗ್ವೇಜ್ ಇದೆ, ಯಾವ ಥರ ಒಂದು ಕೋಡ್ ಮಾಡಿದ್ದಾರೆ, ಅದನ್ನು ಹಿಂಗೆ ಡಿಕೋಡ್ ಮಾಡೋದು ತಿಳ್ಕೊಂಬಿಟ್ರೆ ಇಟ್ ಇಸ್ ವೆರಿ ವೆರಿ ಈಸಿ. ಜಸ್ಟ್ ದಟ್ ಯು ಹ್ಯಾವ್ ಟು ಪ್ಲೇ ವಿತ್ ನಂಬರ್ಸ್ ಅಷ್ಟೇ. ಸೊ 6 ಆಗಲಿ 42 ಆಗಲಿ ಇವೆಲ್ಲ ನಿಮಗೆ ಗೊತ್ತಾಗುವಂಥ ನಂಬರ್ಸ್. ಇಟ್ ಇಸ್ ಜಸ್ಟ್ ಟೇಬಲ್ಸ್, 2 ಟೇಬಲ್ಸ್ ಆಗಿರುತ್ತೆ, 2 ಸ್ಕ್ವೇರ್ಸ್ ಆಗಿರುತ್ತೆ, 3 ಕ್ಯೂಬ್ಸ್ ಆಗಿರುತ್ತೆ. ಸೊ ಆ ನಂಬರ್ಸ್ ನೀವು ತಿಳ್ಕೊಂಬಿಟ್ರೆ ಸಾಕು ನಿಮಗೆ. If train is coded as SQZHM, then plane is coded as. So let us write down what is train coded as. SQZH and M. ಸೊ ನೀವು ಅಬ್ಸರ್ವ್ ಮಾಡಿ, ದಿಸ್ ಇಸ್ ವೆರಿ ಈಸಿ ಕ್ವಶನ್, ಈಸಿ ಟು ಡಿಕೋಡ್. ಯಾಕೆ ಅಂತಂದರೆ ಇಟ್ ಇಸ್ ಜಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತಲೇ ಹೇಳ್ಬೋದು. ಸೊ ವಾಟ್ ಇಸ್ ಆಫ್ಟರ್ ಎಸ್ ಆದಮೇಲೆ ಟಿ ಬರುತ್ತೆ, ಸೊ ಟಿ ಇಸ್ ಹಿಯರ್. ಕ್ಯೂ ಆದಮೇಲೆ ಏನು ಬರುತ್ತೆ, ಆರ್ ಅದು ಇಲ್ಲಿದೆ. ಝೆಡ್ ಆದಮೇಲೆ ನೆಕ್ಸ್ಟ್ ಒಂದು ಸೈಕಲಲ್ಲಿ ಎ ಬರುತ್ತೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಎ ಅಗೇನ್ ಇಟ್ ಇಸ್ ಹಿಯರ್. ಹೆಚ್ ಆದಮೇಲೆ ಐ ಬರುತ್ತೆ, ಸೊ ಇಲ್ಲಿದೆ. ಎಮ್ ಆದಮೇಲೆ ಏನು ಬರುತ್ತೆ, ಇದಿಲ್ಲಿದೆ. ಸೊ ಮುಂದೆ ಆಗೋದನ್ನ ಅವರು ದೇ ಹ್ಯಾವ್ ಕೋಡೆಡ್ ಇಟ್ ಬ್ಯಾಕ್ವರ್ಡ್ಸ್. ಸೊ ಅದೇ ಇರುತ್ತೆ, ನಾವೇನು ಪ್ಲೇನಿಗೆ ಏನು ಮಾಡ್ಬೋದು, ಇಟ್ ಇಸ್ ಲೈಕ್ ಒಂದೊಂದು ಲೆಟ್ರ್ ಹಿಂದೆ ಹೋಗ್ಬೇಕಷ್ಟೇ ನಾವು. ಸೊ ಪಿಗೂ ಮುಂಚೆ ಯಾವುದಿದೆ, ಸೊ ಪಿಗೂ ಮುಂಚೆ ಯಾವುದಿದೆ, ಓ ಇದೆ. ನೆಕ್ಸ್ಟ್ ಎಲ್ಗೂ ಮುಂಚೆ ಯಾವುದಿದೆ, ಎಲ್ಗೂ ಮುಂಚೆ ವಿ ಹ್ಯಾವ್ ಕೆ. ಎಗೂ ಮುಂಚೆ ಏನಿದೆ, ಎಗೂ ಮುಂಚೆ ವಿ ಹ್ಯಾವ್ ಝೆಡ್. ಎನ್ಗೂ ಮುಂಚೆ ಏನಿದೆ, ಎನ್ಗೂ ಮುಂಚೆ ವಿ ಹ್ಯಾವ್ ಎಮ್. ಆ್ಯಂಡ್ ಈಗೂ ಮುಂಚೆ ಏನಿದೆ, ಈಗೂ ಮುಂಚೆ ವಿ ಹ್ಯಾವ್ ಡಿ. ಸೊ ಓಕೆ ಝೆಡ್ ಎಮ್ ಡಿ. ಓಕೆ, ಓಕೆ ಝೆಡ್ ಎಮ್ ಡಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಓಕೆ ಝೆಡ್ ಎಮ್ ಡಿ. ಸೊ ಇಷ್ಟೇ. ನೀವು ಒಂದ್ಸಲ ನೀವು ಏನು ಪ್ಯಾಟರ್ನ್ ಇದೆ ಕೋಡಿಂಗ್ ಅದನ್ನು ಫಾಲೋ ಮಾಡಿಬಿಟ್ರೆ ವೆರಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ಮಾರ್ಕ್ ಯುವರ್ ರೈಟ್ ಆನ್ಸರ್. ಬಟ್ ಮೇಕ್ ಶೂರ್ ದಟ್ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಿಲ್ಲ. ಆ್ಯಂಡ್ ವೆನ್ ಎವರ್ ಯುವರ್ ಸೀಯಿಂಗ್ ನಂಬರ್ಸ್ ಪ್ಯಾನಿಕ್ ಆಗೋವಂಥ ಅವಶ್ಯಕತೆ ಇರಲ್ಲ. ಆ್ಯಂಡ್ ಜಸ್ಟ್ ಒಂದು ಆ ಕೋಡಿಂಗ್ ಲ್ಯಾಂಗ್ವೇಜ್ ನೀವು ಅರ್ಥ ಮಾಡ್ಕೊಂಬಿಟ್ರೆ ವಿತಿನ್ ಮಿನಿಟ್ಸ್, ವಿತಿನ್ ಸೆಕೆಂಡ್ಸ್ ಅಂತಲೇ ಹೇಳ್ಬೋದು, ಲೆಸ್ ದೆನ್ ಅ ಮಿನಿಟ್ ನೀವು ಅವ್ನ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಪೊಲೀಸ್ ರಿಕ್ರೂಟ್ಮೆಂಟ್ 2026. ಥ್ಯಾಂಕ್ ಯು ಸೊ ಮಚ್.